ಸ್ನೇಹಿತರೆ, ನಾವೆಲ್ಲರೂ ಕೂಡ ಇವತ್ತು ಸೇರಿದ್ದು ಕರ್ನಾಟಕದಲ್ಲಿ ಕಳೆದ 4 ವರ್ಷದಿಂದ 22ಕ್ಕೂ ಹೆಚ್ಚು ಹಿಂದೂ ಪರ ಸಂಘಟನೆಗಳಿಗೆ ಕೆಲಸ ಮಾಡುವಂತ ಕಾರ್ಯಕರ್ತರ ಹತ್ಯೆಗಳಾಗ್ತಾ ಇದೆ. ಈ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ, ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಅಧಿಕಾರಕ್ಕೆ ಬಂದ ಮೇಲೆ ಮಾಡಿದಂತ ಮೊದಲನೇ ಕೆಲಸಗಳಲ್ಲಿ ಕೆಎಸ್ಡಿ, ಪಿಎಫ್ಐ, ಎಸ್ಡಿಪಿಐ ಅಂತ ಜಿಹಾದಿ ಟೆರರಿಸ್ಟ್ ಆರ್ಗನೈಸೇಷನ್ಗಳ ಮೇಲೆ ಇದ್ದಂತ 200ಕ್ಕೂ ಹೆಚ್ಚು ಕೇಸ್ಗಳನ್ನ ಡ್ರಾಪ್ ಮಾಡಿದ್ದು. ಅವ್ರ ಮೇಲೆ ಕೇಸ್ಗಳನ್ನ ಡ್ರಾಪ್ ಮಾಡಿದ ಮೇಲೆ ಇವತ್ತು ಕರ್ನಾಟಕದಲ್ಲಿ ಮಂಗಳೂರಿನಲ್ಲಿ, ಮಡಿಕೇರಿಯಲ್ಲಿ, ಬೆಂಗಳೂರಿನಲ್ಲಿ, ಮೈಸೂರಿನಲ್ಲಿ, ಗುಲ್ಬರ್ಗಾದಲ್ಲಿ, ಬೇರೆ ಬೇರೆ ಭಾಗಗಳಲ್ಲಿ ಕರ್ನಾಟಕದಲ್ಲಿ ಹಿಂದೂ ಸಂಘಟನೆ ಕಾರ್ಯಕರ್ತರುಗಳ ಮೇಲೆ ನಿರಂತರ ಹಲ್ಲೆ ನಡೀತಾ ಇದೆ. ಇದು ಕೇವಲ ಒಂದು ಕಾನೂನು ಸುವ್ಯವಸ್ಥೆ ಕೆಳಗೆಟ್ಟಿರುವಂತ, ಹದಗೆಟ್ಟಿರುವಂತ ಲಾ ಅಂಡ್ ಆರ್ಡರ್ ಪ್ರಾಬ್ಲಮ್ ಅಲ್ಲ. ಇದು ಜಿಹಾದಿ ಸಂಘಟನೆಗಳು ಕಾಂಗ್ರೆಸ್ನ ಸಿದ್ದರಾಮಯ್ಯ ಸರ್ಕಾರದ ಸಪೋರ್ಟ್ ಜೊತೆಗೆ ಮಾಡ್ತಾ ಇರುವಂತ ಒಂದು ಷಡ್ಯಂತ್ರ. ಹಿಂದೂ ಸಂಘಟನೆಗಳಿಗೆ ಕೆಲಸ ಮಾಡುವಂತ ಹುಡುಗರನ್ನ ಧೃತಿಗೆಡಿಸಬೇಕು, ಅವ್ರ ಮನಸ್ಸಲ್ಲಿ ಒಂದು ಅಂಜಿಕೆ ತರಬೇಕು ಅನ್ನೋ ಒಂದೇ ಒಂದು ಕಾರಣಕ್ಕೆ ಮಾಡ್ತಾ ಇರುವಂತ ಷಡ್ಯಂತ್ರ ಇಡೀ ದೇಶದಲ್ಲಿ ನಡೀತಾ ಇದೆ. ಕೇರಳದಲ್ಲಿ, ವೆಸ್ಟ್ ಬೆಂಗಾಲ್ನಲ್ಲಿ, ಕಾಶ್ಮೀರದಲ್ಲಿ ಮತ್ತೆ ಬೆಂಗಳೂರಿನಲ್ಲೂ ಕೂಡ ಇದು ನಡೀತಾ ಇದೆ, ಕರ್ನಾಟಕದಲ್ಲೂ ನಡೀತಾ ಇದೆ. ಇವತ್ತು ನಾವು ಇದನ್ನ ಪ್ರೊಟೆಸ್ಟ್ ಮಾಡಬೇಕು ಅಂತ ಹೇಳಿ ಗಾಂಧಿ ಬಜಾರ್ನಲ್ಲಿ ಸೇರಿ ಸಾವಿರಾರು ಜನ ಅದನ್ನ ನೋಡಿದ್ರು, ವೀಕ್ಷಿಸಿದ್ರು, ಅವರ ಬೆಂಬಲವನ್ನ ಕೊಟ್ಟರು. ನಾವು ಸೇರಿದ್ದಾಗ ನಮ್ಮ ಜೊತೆಗಿದ್ದು ಕೇವಲ 50 ಜನ ಮಾತ್ರ. ಆದ್ರೆ ನಾವು ನಮ್ಮ ಸಭೆ ಮುಗಿಸುವಷ್ಟೊತ್ತಿಗೆ, ನಮ್ಮ ಮೆರವಣಿಗೆ ಮುಗಿಸುವಷ್ಟೊತ್ತಿಗೆ ಸುಮಾರು 200 ಜನಕ್ಕೂ ಹೆಚ್ಚು ಸಾರ್ವಜನಿಕರು ಈ ಒಂದು ಪ್ರತಿಭಟನೆ ಜೊತೆಗೆ ನಮ್ಮ ಜೊತೆ ಬಂದು ಕೈ ಜೋಡಿಸಿದ್ರು. ನಾಟ್ ಮೈ ಸಿಎಂ, ಸಿದ್ದರಾಮಯ್ಯ ನಮ್ಮ ಮುಖ್ಯಮಂತ್ರಿ ಅಲ್ಲ. ಯಾಕೆ ಅಂತಂದ್ರೆ ಅವರು ಕೇವಲ ಜಿಹಾದಿಗಳ ಮುಖ್ಯಮಂತ್ರಿ, ಅವರು ಮುಸ್ಲಿಮರ ಮುಖ್ಯಮಂತ್ರಿ. ಯಾಕೆಂದ್ರೆ ಅವ್ರ ಬಾಯಲ್ಲಿ ಹಿಂದೂ ಅನ್ನೋ ಪದ ಬಂದಾಗ ಕಠಿಣ ಕ್ರಮ ತಗೊಳ್ತೇನೆ ಅಂತ ಬರುತ್ತೆ. ಆದ್ರೆ ಒಂದೇ ಒಂದು ಬಾರಿಯೂ ಅವ್ರ ಮಾತಿನಲ್ಲಿ ಖಂಡಿಸಬೇಕಾದ್ರೆ ಜಿಹಾದಿ, ಇಸ್ಲಾಮಿಕ್ ಟೆರರಿಸಂ, ಮುಸ್ಲಿಂ ಅನ್ನೋ ಹೆಸರು ಕೂಡ ಬರಲ್ಲ. ಅಂತ ಮುಜುಗರ, ಮಡಿವಂತಿಕೆ, ಅಂತ ಹಿಂಜರಿಕೆ, ಅಂತ ಹೇಡಿತನ ಈ ಮುಖ್ಯಮಂತ್ರಿ ಪ್ರದರ್ಶನ ಮಾಡ್ತಾ ಇದ್ದಾರೆ. ನಾವಿವತ್ತು ಈ ಪ್ರತಿಭಟನೆ ಮಾಡ್ತಾ ಇಲ್ಲಿ ಬರಬೇಕಾದ್ರೆ ನಮ್ಮ ಜೊತೆಗಿರುವಂತದ್ದು 50, 60, 100ಕ್ಕೂ ಹೆಚ್ಚು ಜನ. ನಮ್ಮ ಪ್ರತಿಭಟನೆ ಆಗಬೇಕಾದ್ರೆ ಮೈ ಮೇಲೆ ದೆವ್ವ ಬಂದಿರೋ ತರ ಮತ್ತೊಂದು ಜನ ಕಾಂಗ್ರೆಸ್ನ ನಾಯಕರು ಅಂತ ಕರ್ಸ್ಕೊಂಡಿರುವಂತವ್ರು ಇಲ್ಲಿ ಬಂದು ಮೈ ಮೇಲೆ ದೆವ್ವ ಬಂದಂಗೆ ಮಾಡ್ತಾ ಇದ್ದಾರೆ. ನಾನು ಅವ್ರಿಗೆ ಕೇಳುವಂತದ್ದು ಇಷ್ಟೇನೆ, ನಿಮ್ಮ ಪರವಾಗಿ ಜನ ಬರ್ತಾರೆ ಅನ್ನೋದಾದ್ರೆ ಸ್ವತಂತ್ರವಾಗಿ ನೀವೇ ಒಂದು ಹೋರಾಟವನ್ನು ಸಂಘಟನೆ ಮಾಡಿ. ನಾವು ಮಾಡ್ತಿರುವಂತ ಹೋರಾಟಕ್ಕೆ ಬಂದು ಮುಂದೆ ನಿಂತ್ಕೊಂಡು ಕಾಂಗ್ರೆಸ್ಗೆ ಜೈ, ಕಾಂಗ್ರೆಸ್ಗೆ ಜೈ ಅನ್ನುವಂಥದ್ದು ಷಂಡತನ. ಅದು ನೀವು ಹೋರಾಟ ನಮ್ದು. ಇಲ್ಲಿ ಸೇರಿರುವಂತ ಯುವಕರು ನಮ್ಮ ಹಿಂದೂ ಯುವಕರು. ಆದ್ರೆ ಇಲ್ಲಿ ಬಂದು ಬಾಡಿಗೆ ಇಸ್ಕೊಳ್ತಾ ಇರುವಂತ, ಸಿದ್ದರಾಮಯ್ಯ ಕೊಡುವಂತ ಗಂಜಿ ತಿನ್ನುವಂತ ಕಾಂಗ್ರೆಸ್ನ ನಾಯಕರುಗಳು ಅಂತ ಕಲ್ಸ್ಕೊಂಡಿರುವಂತ ನಾಲಾಯಕ್ ನನ್ನ ಮಕ್ಕಳು ಕಾಂಗ್ರೆಸ್ನ ನಾಯಕರು ಅನ್ಸ್ಕೊಂಡಿರು. ಇವತ್ತು ಬಂದು ನಮ್ಮ ಪ್ರತಿಭಟನೆ, ನಮ್ಮ ಸಭೆ, ನಮ್ಮ ಮೆರವಣಿಗೆ ಮುಂದ್ಗಡೆ ಬಂದ್ಬಿಟ್ಟು ಕಾಂಗ್ರೆಸ್ ಪಾರ್ಟಿಗೆ ಜೈ, ಸಿದ್ದರಾಮಯ್ಯಗೆ ಜೈ ಅಂತಾರೆ. ಫಸ್ಟ್ ಹೋಗಿ ಹೋರಾಟ ಮಾಡುವಂತದ್ದು ಏನು, ಸಂಘಟನೆ ಮಾಡುವಂತದ್ದು ಏನು, ಹಿಂದೂಗಳ ಮನಸ್ಸಲ್ಲಿರುವಂತಹ ಆಕ್ರೋಶ ಏನು, ಆ ಸ್ವಾಭಿಮಾನ ಏನು ಅಂತ ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗಲ್ಲ ಇರುವಂತ ನಿಮಗೆ ನನ್ನದೊಂದು ದೊಡ್ಡ ಧಿಕ್ಕಾರ. ಸ್ನೇಹಿತರೆ, ಈ ಒಂದು ಗೂಂಡಾ ಸರ್ಕಾರದ ವಿರುದ್ಧ, ಹಿಂದೂಗಳ ವಿರುದ್ಧ ಕೆಲಸ ಮಾಡ್ತಾ ಇರುವಂತ ಸರ್ಕಾರದ ವಿರುದ್ಧ ಈ ಪ್ರತಿಭಟನೆ ನಿಲ್ಲೋದಿಲ್ಲ. ಸಿದ್ದರಾಮಯ್ಯನವ್ರು ಭಾವಿಸಿರೋದು 2 ದಿವಸ ನಡೆಯುತ್ತೆ, 1 ದಿವಸ ನಡೆಯುತ್ತೆ, 22 ಜನ ಹಿಂದೂಗಳನ್ನಾಗಲೇ ಹೊಡೆದಾಕಿದೀವಿ, ಇವ್ರ ಕೇಳಿ ಏನ್ ಕಿತ್ಕೊಳಕ್ಕಾಯ್ತು ಅಂತ ಅವ್ರು ಭಾವಿಸಿರ್ಬೋದು. ಆದ್ರೆ ಸಿದ್ದರಾಮಯ್ಯನವರೇ, ಹಿಂದೂಗಳು ಇವತ್ತು ನಿನ್ನೆ ಬಂದಿರೋರಲ್ಲ. ಹಿಂದೂಗಳು 10,000 ವರ್ಷದಿಂದ ಇವತ್ತು ಜೀವಂತ ಇರುವಂತವ್ರು. ನಾವು ಔರಂಗಜೇಬನ್
ಜೀರ್ಣಿಸ್ಕೊಂಡಿದ್ದೇವೆ, ಮೊಹಮ್ಮದ್ ತುಗ್ಲಕ್ ಜೀರ್ಣಿಸ್ಕೊಂಡಿದ್ದೇವೆ, ನಿಮ್ಮ ಪ್ರೀತಿಯ ಟಿಪ್ಪು ಸುಲ್ತಾನನ್ನು ಜೀರ್ಣಿಸ್ಕೊಂಡು ಇವತ್ತಿಗೂ ಬದುಕಿರೋದು ಅಂದ್ರೆ ಹಿಂದೂಗಳು. ನಮಗೆ ನಿಮ್ಮಿಂದ ಸ್ವಾಭಿಮಾನ ಆಗ್ಲಿ, ಗಂಡಸ್ತನ ಆಗ್ಲಿ ನಿಮ್ಮಿಂದ ನಾವು ಕಲಿಬೇಕಾಗಿಲ್ಲ ಸಿದ್ದರಾಮಯ್ಯನವರೇ. ನಾವಿವತ್ತು ನಿಮ್ಮಲ್ಲಿ ಮತ್ತೆ ಮನವಿ ಮಾಡ್ತಿರೋದು ಇಷ್ಟೇನೆ, ಇನ್ನು 1 ವರ್ಷಗಳ ನಿಮ್ಮ ಸರ್ಕಾರ ಇದೆ. ಕರ್ನಾಟಕದಲ್ಲಿ ಮತ್ತೊಮ್ಮೆ ಯಾವುದೇ ಕಾರಣಕ್ಕೂ ಇನ್ನೊಬ್ಬ ಹಿಂದೂ ಕಾರ್ಯಕರ್ತನ ಹತ್ಯೆ ಯಾವ ಕಾರಣಕ್ಕೂ ಆಗಬಾರದು. ಹಿಂದೂ ಕಾರ್ಯಕರ್ತರು ಎಂದೂ ಕೂಡ ಈ ರಾಜ್ಯವನ್ನಾಗ್ಲಿ ರಾಷ್ಟ್ರವನ್ನಾಗ್ಲಿ ಹಾಳು ಮಾಡಬೇಕು ಅಂತ ಹೊರಟಿರುವಂತ ಜಿಹಾದಿ ಕುನ್ನಿಗಳ ರೀತಿಯಲ್ಲ. ನಾವು ಈ ದೇಶವನ್ನ ಗಟ್ಟಿ ಮಾಡಬೇಕು ಅಂತ ಹೊರಟಿರುವಂತವರು ನಾವು ಆ ಕೆಲಸದಲ್ಲಿ ಮುನ್ನುಗ್ತೇವೆ. ನೀವು ನಿಮ್ಮ ಪೊಲೀಸರನ್ನ ಬಳಸಿಕೊಂಡು ನಾವಿವತ್ತು ಹೋರಾಟ ಮಾಡಬೇಕಾದ್ರೆ ಪರ್ಮಿಷನ್ ಕೊಡ್ಲಿಕ್ಕೆ ಬರ್ತಿಲ್ಲ. ನಮ್ಮನ್ನ ಅಡ್ಡ ಮಾಡದಂತ ಪೊಲೀಸ್ನವರು ಕಾಂಗ್ರೆಸ್ನವರಿಗೆ ಇವತ್ತು ಅಡ್ಡ ಮಾಡ್ಲಿಕ್ಕೆ ಬರ್ತಾ ಇಲ್ಲ. ಇದು ಕಾಂಗ್ರೆಸ್ನ ಡಬಲ್ ಸ್ಟ್ಯಾಂಡರ್ಡ್ಸ್, ಸಿದ್ದರಾಮಯ್ಯನವರ ಡಬಲ್ ಸ್ಟ್ಯಾಂಡರ್ಡ್ಸ್ ತೋರಿಸ್ತಾ ಇದೆ. ಈ ಒಂದು ಗೂಂಡಾ ಸರ್ಕಾರ, ಹಿಂದೂ ವಿರೋಧಿ ಸರ್ಕಾರ, ಮುಸ್ಲಿಮರ ಪರ ಇರುವಂತ ಸರ್ಕಾರ, ಜಿಹಾದಿಗಳಿಗೆ ಸಪೋರ್ಟ್ ಮಾಡ್ತಾ ಇರುವಂತ ಸಿದ್ದರಾಮಯ್ಯನವರ ಸರ್ಕಾರದ ವಿರುದ್ಧ ನಮ್ಮ ಹೋರಾಟ ನಿರಂತರವಾಗಿರುತ್ತೆ. ಇವತ್ತು ಮಂಗಳೂರಿನಲ್ಲಿ ತೀರ್ಕೊಂಡಿರುವಂತ ಶರತ್ ಮಡಿವಾಳ ಅನ್ನುವಂತ ನಮ್ಮ ಹಿಂದೂ ಯುವಕ ಅತ್ಯಂತ ಕಡು ಬಡತನದ ಒಂದು ಕುಟುಂಬದಲ್ಲಿ ಹುಟ್ಟಿರುವಂತವನು. ಅವನ ಪರವಾಗಿ ನಾವೆಲ್ಲರೂ ಕೂಡ ನಿಂತ್ಕೊಳ್ತೇವೆ. ಕೇವಲ ನಮ್ಮ ಭಾಷಣಗಳಲ್ಲಷ್ಟೇ ಅಲ್ಲ, ಕೇವಲ ನಮ್ಮ ಪ್ರತಿಭಟನೆಗಳಲ್ಲಷ್ಟೇ ಅಲ್ಲ, ಬದಲಾಗಿ ಅವರ ಕುಟುಂಬಕ್ಕೂ ನಾವು ಎಲ್ಲ ರೀತಿಯ ಸಹಾಯವನ್ನು ನಾವು ಮಾಡೋರಿದ್ದೇವೆ. ಹಿಂದೂ ಸಮಾಜ ಅವ್ರ ತಂದೆ ಹೇಳ್ತಾರೆ, ನನಗಿದ್ದಿದ್ದೊಬ್ಬನೇ ಮಗ, ಅವನು ಈ ರೀತಿ ತೀರ್ಕೊಂಡ್ರು ಪರವಾಗಿಲ್ಲ, ಹಿಂದೂ ಪರ ಸಂಘಟನೆಗಳ ಕೆಲಸ, ಸಂಘದ ಕೆಲಸ ಮುಂದುವರಿಲಿ, ನಿರಂತರವಾಗಿ ಮುಂದುವರಿಲಿ, ನೀವ್ಯಾರು ಕೂಡ ಧೃತಿಗೆಡಬೇಡಿ ಅಂತ ಹೇಳಿ ಅವ್ರ ತಂದೆ ಹೇಳಿದ್ರು. ಅವರ ತಂದೆಯ ಮಾತಿನಂತೆ ನಾವು ನಮ್ಮ ಕೆಲಸವನ್ನು ಮುಗಿಸ್ತೇವೆ, ತಗೊಂಡು ಹೋಗ್ತೇವೆ. 22 ಹಿಂದೂ ಕಾರ್ಯಕರ್ತರು ಹತ್ಯೆಯಾಗಿದ್ದಾರೆ. ಅವರಿಗೆ ನಿಜವಾಗ್ಲೂ ಕೂಡ ಶಾಂತಿ ಸಿಗೋದಿಕ್ಕೆ, ಅವರಿಗೆ ನಿಜವಾಗ್ಲೂ ಕೂಡ ಅವರ ಸಾವಿಗೆ ನ್ಯಾಯ ಸಿಗೋವರೆಗೂ ನಮ್ಮ ಹೋರಾಟವನ್ನು ಮುಗಿಸೋದಿಲ್ಲ. ಈ ಡೋಂಗಿ ಕಾಂಗ್ರೆಸ್ಸಿಗರು ಅವರ ಹಾರಾಟ, ಚೀರಾಟ, ಅರ್ಚಾಟವನ್ನ ಗಂಟ್ಲಿರೋ ಅಷ್ಟು ಕಿತ್ಕೊಳ್ಳಿ. ಅದೇನು ಹೇಳ್ಕೊಳ್ತಾರೆ ನಾವು ನೋಡೋಣಂತೆ. ಬೋಲೋ ಭಾರತ್ ಮಾತಾ ಕಿ ಜೈ, ಭಾರತ್ ಮಾತಾ ಕಿ ಜೈ, ಭಾರತ್ ಮಾತಾ ಕಿ ಜೈ, ಭಾರತ್ ಮಾತಾ ಕಿ ಜೈ, ಭಾರತ್ ಮಾತಾ ಕಿ ಜೈ. ಮುಸ್ಲಿಮರ ಪರ ಇರುವ ಸರ್ಕಾರಕ್ಕೆ, ಮುಸ್ಲಿಮರ ಪರ ಇರುವ ಸರ್ಕಾರಕ್ಕೆ